ಈ ಜಗತ್ತಲ್ಲಿ ಒಬ್ಬರು 82 ವರ್ಷ ಬದುಕಿದ್ರು, ಹುಡುಗಿಯರನ್ನು ನೋಡದೆ ಮಹಿಳೆಯರನ್ನು ನೋಡದೆ ಸತ್ತು ಹೋದ್ರು. ಮಾತಾಡಿಸ್ಲಿಲ್ಲ, ಲವ್ ಮಾಡಲಿಲ್ಲ, ಮದುವೆ ಆಗಲಿಲ್ಲ. ಈ ಥರ ಅಲ್ಲ, ಬಿಲ್ಕುಲ್ ನೋಡಲೇ ಇಲ್ಲ ಒಬ್ಬಳನ್ನು ಕೂಡ. ಪಾಪ ಕುರುಡ ಅನಿಸುತ್ತೆ. ಅಲ್ಲ, ಇದೇ ಈ ಕಥೆಯಲ್ಲಿರುವ ಟ್ವಿಸ್ಟ್. ಮಿಹೈಲೋ ಟೊಲಟೋಸ್ ಅವರು ಜನಿಸಿದ 4 ಗಂಟೆಗಳಲ್ಲಿ ಅವರ ತಾಯಿ ಸಾಯ್ತಾರೆ. ಆವಾಗ ಅವರ ತಾಯಿ ಬಂದು ಈ ಮಗುವನ್ನು ಯಾರಿಗಾದರೂ ಕೊಡಬೇಕು ಅಂತ ಅಂದುಕೊಂಡಾಗ ಇವರಿಗೆ ರಿಲೇಟಿವ್ಸೇ ಇಲ್ಲ. ಮಗುವನ್ನು ಇನ್ನು ಯಾರ ಹತ್ತಿರ ಕೊಡೋದು ಅಂತ ತೋಚದೆ ಕೊನೆಗೆ ಮಾಂಕ್ ಅಂತ ಒಂದು ಪಂಗಡ ಇರುತ್ತೆ ನೋಡಿ, ತಲೆಯೆಲ್ಲ ಬೋಳಿಸಿ ಮೆಡಿಟೇಟ್ ಮಾಡ್ತಾ ಇರ್ತಾರೆ. ಅವರು ವಾಸಿಸುತ್ತಿರುವ ಮೌಂಟ್ ಅಥೋಸ್ ಎಂಬ ಒಂದು ದೊಡ್ಡ ಮಲೆಗೆ ಹೋಗಿ ಈ ಮಗುವನ್ನು ಅವರ ಕೈಗೆ ಕೊಟ್ಬಿಡ್ತಾರೆ. ಆಮೇಲೆ ಆ ಮಗುವನ್ನು ಮಾಂಕ್ಗಳು ಸಾಕ್ತಾರೆ. ಮೌಂಟ್ ಅಥೋಸ್ ಎಂಬ ಬೆಟ್ಟದಲ್ಲಿ ವಾಸಿಸಿರುವ ಮಾಂಕ್ಸ್ಗಳು ಯಾವಾಗಲೂ ತುಂಬ ಹೊತ್ತು ಮೆಡಿಟೇಟ್ ಮಾಡೋದ್ರಿಂದ 1000 ವರ್ಷಗಳ ಮುಂಚೆ ಅಲ್ಲಿನ ಗೌರ್ಮೆಂಟ್ ಒಂದು ಲಾ ಆರ್ಡರ್ ಪಾಸ್ ಮಾಡುತ್ತೆ. ಏನಂದರೆ, ಇವಾಗಲೂ ಆ ಮಲೆಯ ಅರ್ಧ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಹಿಳೆಯರಾಗಲಿ ಸಣ್ಣ ಹುಡುಗಿಯರಾಗಲಿ ಒಳಬರಬಾರದು. ಸೊ ನಮ್ಮ ಮಿಹೈಲೋ ಟೊಲಟೋಸ್ ಕೂಡ ಅಲ್ಲೇ ಬೆಳೆದು 82 ವರ್ಷ ಕಾಲ ಅಲ್ಲೇ ಉಳಿದು ಆಮೇಲೆ ಸಾಯ್ತಾರೆ. ಅವರ ಲೈಫ್ನಲ್ಲೇ ಆ 82 ವರ್ಷದ ಕಾಲಾವಧಿಯಲ್ಲೇ ಅವರು ಒಮ್ಮೆ ಕೂಡ ಬೆಟ್ಟದಿಂದ ಕೆಳಗೆ ಇಳಿಯಲಿಲ್ಲ. ಆಗಿದ್ದರಿಂದ ಅವರು ಈ ಲೇಡೀಸ್ ಹೆಂಗಸರನ್ನು ನೋಡಲೇ ಇಲ್ಲ. ಅವತ್ತು ಮಿಹೈಲೋಗೆ ನೆರವಾಗಿದ್ದು ಮೌಂಟ್ ಅಥೋಸ್ ಎಂಬ ಹಿಲ್ಲು. ಮರೆಯದೆ ಒತ್ತಿ ಸಬ್ಸ್ಕ್ರೈಬರ್ ಪಕ್ಕ ಇರೋ ಬೆಲ್. ಶಾಕಿ ಟಾಕಿ ಸೈನಿಂಗ್ ಔಟ್. ಬಾಯ್.